ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದಲ್ಲಿ ಅಡುಗೆ ಅನಿಲ ಸಿಲಿಂಡರ್ನಲ್ಲಿ ಅಭಾವ ಕಂಡುಬಂದಿತ್ತು. ಈ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿರುವಂತದ್ದು ಸುಮಾರು 990 ರೂಪಾಯಿನಷ್ಟು ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿದ್ದರಿಂದ ಹೋಟೆಲ್ ಮಾಲೀಕರಿಗೆ ಸಹಜವಾಗಿಯೇ ಒಂದು ರೀತಿ ಹೊರೆ ಎದುರಾಗಿದೆ ಅನ್ನಬಹುದು. 19 ಕೆಜಿ ವಾಣಿಜ್ಯ LPG ದರವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರುವಂತದ್ದು ಸುಮಾರು 991 ರೂಪಾಯಿಯಷ್ಟು ಕೇಂದ್ರ ಸರ್ಕಾರ ಈಗ ಏನು ಈ ವಾಣಿಜ್ಯ ಬಳಕೆಯ LPG ದರವನ್ನ ಏರಿಕೆ ಮಾಡಿರುವಂತದ್ದು. ಹೀಗಾಗಿ ಏನು ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಇಂದಿಗೆ 3090 ರೂಪಾಯಿಯಷ್ಟು 19 ಕೆಜಿ ತೂಕದ ವಾಣಿಜ್ಯ ಅಡುಗೆ ಅನಿಲ ಸಿಲಿಂಡರ್. ಈಗ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಏನ್ ಹೇಳ್ತೀರಿ, ಇವತ್ತು ಮತ್ತೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 990 ರೂಪಾಯಿಯಷ್ಟು ಏರಿಕೆ ಆಗಿದೆ ಸರ್. ಇವಾಗ ಎಲ್ಲಾ ರೀತಿಯಿಂದ ತೊಂದರೆನೇ ಆಗ್ತಿರೋದು, ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಇವಾಗ ನಾವು ಜಾಸ್ತಿ ರೇಟನ್ನು ಜಾಸ್ತಿ ಮಾಡೋಕ್ಕಾಗಲ್ಲ. ತಿಂಡಿದು ಜನಗಳ ಮೇಲೆ ಹೊರೆ ಆಗ್ಲಿಲ್ಲ. ಒಂದು 5 ರೂಪಾಯಿ ಜಾಸ್ತಿ ಮಾಡೋದಂದ್ರೆ ಜನಗಳೆಲ್ಲ ಬರೋಕ್ಕೂ ಈ ಹೋಟ್ಲಿಗೆ ಬರೋಕ್ಕೂ ಹಿಂದೆ ಮುಂದೆ ಮಾಡ್ತಾರೆ. ಹಂಗಾಗಿ ನಮಗೆ ಹೋಟೆಲ್ ಉದ್ಯಮ ನಡೆಸೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಈಗ ಸಿಲಿಂಡರ್ ಸಮರ್ಪಕವಾಗಿ ಸಿಗ್ತಾ ಇದೆಯಾ? ಇಲ್ಲ ಸರ್, ಅದು ನಮ್ದು ಕಟ್ಟಿಗೆ ಮೇನ್ ಕಟ್ಟಿಗೆ ಇರೋದ್ರಿಂದ ಬೈಲರಲ್ಲಿ ಇಡ್ಲಿ ದೋಸೆ ರೈಸು ಎಲ್ಲ ಅದರಲ್ಲೇ ಮಾಡ್ತಿರೋದು. ದೋಸೆ ಗಿಸೆ ಎಲ್ಲ ಕಟ್ಟಿಗೆಲ್ಲೇ ಮಾಡ್ತಿರೋದು. ಏನೋ ವಡ ಐಟಮು ಈ ಕರಿ ಐಟಮ್ ಏನಿದೆಲ್ಲ ಅದು ಮಾತ್ರ ಕಮರ್ಷಿಯಲ್ ತಗೊಂತಿದೀವಿ. ಅದು ಸರಿಯಾಗಿ ಸಿಗ್ತಾ ಇಲ್ಲ, ತೊಂದರೆ ಆಗ್ತಿದೆ. ಇವಾಗ ಒಂದು ಡೇ ಬೈ ಡೇ ಒಂದಿನ ವಾರದಲ್ಲಿ ಒಂದಿನ ರಜಾ ಮಾಡ್ಕೊಂಡು ಈ ತರ ಮೇಂಟೈನ್ ಮಾಡ್ತಾ ಇದೀವಿ. ಆ ತರ ಇದೆ. ಅಂದ್ರೆ ಯುದ್ಧ ಏನೇ ಆಯ್ತು, ಯುದ್ಧ ಶುರು ಆದಾಗ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಈಗ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ ಹೇಗೆ? ಈಗ ಪರವಾಗಿಲ್ಲ, ಹತೋಟಿ ಬಂದಿದೆ. ಬಟ್ ಇವಾಗ ಈ ಒಂದೇ ಸರಿ 930 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮಗೆ ಹೊರೆ ಆಗ್ತಿದೆ. ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಿದೆ. ಗ್ರಾಹಕರು ಇದ್ದಾರೆ, ಗ್ರಾಹಕರನ್ನು ಮಾತಾಡ್ಸಿರಿ. ಸರ್, ಈಗ ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆ ಆಗಿದೆ ಹೋಟೆಲ್ದು. ಏನ್ ಹೇಳ್ತೀರಿ ಈಗ ಹೋಟೆಲ್ ಅಡುಗೆ ಅನಿಲ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿದೆ? ಭಾರಿ ಕಷ್ಟ ಆಗೈತಿ ಸಿಲಿಂಡ್ರಿಂದ. ಹೋಟ್ಲವ್ರಿಗೆ ಎಲ್ಲರಿಗೂ ಭಾರಿ ರೇಟ್ ಆಗಿದೆ. ಸಿಲಿಂಡರ್ ಸಿಗ್ತಿಲ್ಲ ಬೇಗ. ಮನೆಯಿಂದ ಹೊರಗಡೆ ತಿನ್ಬೇಕಾದ್ರೆ ರೇಟ್ ಜಾಸ್ತಿ ಮಾಡಿದ್ರೆ ರೇಟ್ ಜಾಸ್ತಿ ಮಾಡೋರು. ಏನ್ ಹೇಳಕ್ ಬಯಸ್ತೀರಿ ಸರ್ಕಾರ? ಸಿಲಿಂಡರ್ ಒಂದು ಸ್ವಲ್ಪ ಬೇಗ ಆದಷ್ಟು ಇದು ಮಾಡಕ್ಕೆ, ರೇಟ್ ಕಡಿಮೆ ಮಾಡಕ್ಕೆ, ಅದೊಂದೇ ಇರೋದು. ಇಲ್ಲಾಂದ್ರೆ ನೀವು ಹೊರಗಡೆ ಊಟಕ್ಕೆ ಬಂದಾಗುತ್ತೆ ಎಲ್ಲ ಭಾರಿ ತೊಂದರೆ ಆಗ್ತೈತಿ ಊಟಕ್ಕೆ ಎಲ್ಲರಿಗೂ ನಮಗೂ. ಇದು ಗ್ರಾಹಕರು ಮತ್ತೆ ಏನು ಒಂದು ಮಾಲೀಕರು, ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರು ಹೇಳ್ತಾ ಇರುವಂತದ್ದು. ಏನು ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ ಮಾಲೀಕರಿಗೆ ಎಷ್ಟು ತೊಂದರೆ ಆಗುತ್ತೋ, ಆ ಒಂದು ವೇಳೆ ದರ ಹೆಚ್ಚಳ ಮಾಡಿದ್ರೆ ಗ್ರಾಹಕರು ಆದಂತಹ ನಮಗೂ ಸಹ ತೊಂದರೆ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿರುವಂತದ್ದು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.